ಒಮ್ಮೆ ಒಬ್ಬ ಗುರು ಮತ್ತು ಶಿಷ್ಯ ತಮ್ಮ ಸಮಾಜ ಸೇವೆ ಅಥವಾ ಪ್ರಪಂಚ ಪರ್ಯಟನೆ ಮಾಡಿಕೊಂಡು ತಮ್ಮ ಗುಡಿಸಲಿಗೆ ಬರ್ತಾರೆ. ಗುಡಿಸಲಿಗೆ ಬರಬೇಕಿದ್ರೆ ಬಹಳ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅರ್ಧ ಗುಡಿಸಲು ಹಾಳಾಗಿ ಹೋಗಿರುತ್ತೆ. ಶಿಷ್ಯನಿಗೆ ಬಹಳ ಸಿಟ್ಟು ಬಂದು ಬಿಡುತ್ತೆ. ಶಿಷ್ಯ ಹೇಳ್ತಾನೆ, ನಾವಿಡೀ ಸಮಾಜ ಸೇವೆಗೋಸ್ಕರ ಇಷ್ಟೆಲ್ಲ ನಾವು ಕಷ್ಟಪಟ್ಟುಕೊಂಡು ಮಾಡ್ತಿದ್ರು ದೇವರು ನಮ್ಮ ಮನೆಯನ್ನೇ ಉಳಿಸಿಕೊಂಡ, ನಮ್ಮ ಗುಡಿಸಲನ್ನೇ ಉಳಿಸಿಕೊಂಡಿಲ್ಲ. ನನಗೆ ದೇವರ ಅಸ್ತಿತ್ವದಲ್ಲೇ ನನಗೆ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳೋದನ್ನು ಅವರು ಶಿಷ್ಯ ಹೇಳ್ತಾನೆ. ಆದರೆ ಗುರು ಹೇಳ್ತಾರೆ, ಭಗವಂತ ಎಂಥ ಕರುಣಾಮಯಿ, ಇಂತಹ ಬಿರುಗಾಳಿ ಮತ್ತು ಮಳೆಗೆ ನಮಗೋಸ್ಕರ ಈ ಅರ್ಧ ಗುಡಿಸಲನ್ನು ಉಳಿಸಿದ್ದಾನೆ ಅಂತ ಹೇಳುವಂಥದ್ದು. ಆ ನಂತರ ಸಂಜೆ ಆಗುತ್ತೆ. ಸಂಜೆ ಆದಾಗ ಮಲಗಲಿಕ್ಕೆ ಹೋಗ್ತಾರೆ. ಆದರೆ ಶಿಷ್ಯನಿಗೆ ನಿದ್ರೆನೇ ಬರ್ತಾ ಇರೋದಿಲ್ಲ. ಯಾಕೆಂತಂದರೆ ಅವತ್ತು ಬೆಳದಿಂಗಳಿರುತ್ತೆ. ಸೊ ಅವನಿಗೆ ಆ ಬೆಳಕಿನಲ್ಲಿ ನಿದ್ರೆ ಬರೋದಿಲ್ಲ. ನೆಕ್ಸ್ಟ್ ಡೇ ಎದ್ದಾಗ ಗುರು ಬಹಳ ಸಂತೋಷದಲ್ಲಿರ್ತಾನೆ. ಶಿಷ್ಯನಿಗೆ ಸಿಟ್ಟು ಬಂದು ಬಿಡುತ್ತೆ, ಅವನಿಗೆ ರಾತ್ರಿ ನಿದ್ರೆ ಆಗಿರೋದಿಲ್ಲ. ಸೊ ಶಿಷ್ಯ ಹೋಗಿ ಹೇಳ್ತಾನೆ, ನೀವು ಯಾಕೆ ಇಷ್ಟೊಂದು ಸಂತೋಷದಲ್ಲಿದ್ದೀರಿ ಅಂತ. ಆಗ ಗುರು ಹೇಳ್ತಾನೆ, ನಿನ್ನೆ ರಾತ್ರಿ ಅಂದರೆ ಆಕಾಶ ಎಷ್ಟು ಚೆನ್ನಾಗಿದೆ ಅಂತ ಹೇಳೋದು ನನಗೆ ಗೊತ್ತಾದ್ದು ನಿನ್ನೆ ರಾತ್ರಿ. ಆ ಭಗವಂತ ಅಂಥ ಒಂದು ಅನುಭವವನ್ನು ನನಗೆ ಕಲ್ಪಿಸಿದ್ದಾನೆ ಅಂತ ಹೇಳೋದನ್ನು ಗುರು ಹೇಳ್ತಾನೆ. ಸೇಮ್ ನಮಗೆ ಒಂದೇ ವಿಷಯವನ್ನು ಗುರು ಮತ್ತು ಶಿಷ್ಯ ಎಷ್ಟು ವ್ಯತ್ಯಾಸದಲ್ಲಿ ನೋಡ್ತಾರೆ, ಇದು ಅವರ ಮನೋಭಾವದ ಮೇಲೆ ನಿಂತಿದೆ. ಅಂದರೆ ನಮ್ಮ ಜೀವನದಲ್ಲಿ ಒಂದಿಷ್ಟು ಖುಷಿ ಕೊಡುವಂಥ ಎಷ್ಟೋ ವಿಷಯಗಳು ನಮ್ಮ ಹತ್ರ ಇದ್ದಾವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಬಂದು ಹೋಗುವಂಥ ಕಷ್ಟಗಳು ಇದ್ದೇ ಇರುತ್ತೆ. ಆದರೆ ನಾವು ಹೆಚ್ಚು ನಮ್ಮ ಫೋಕಸ್ ಯಾವ ಕಡೆಗೆ ಹೋಗುತ್ತೆ, ಇದು ದೊಡ್ಡ ಪಾತ್ರ ವಹಿಸ್ತದೆ. ನಮ್ಮ ವೇರ್ ಫೋಕಸ್ ಗೋಸ್ ದ ಎನರ್ಜಿ ಫ್ಲೋಸ್, ವೇರ್ ಎನರ್ಜಿ ಫ್ಲೋಸ್ ದಟ್ ಇಸ್ ಮ್ಯಾನಿಫೆಸ್ಟೇಷನ್ ಅಂತ. ಅಂದರೆ ನಮ್ಮ ಫ್ಲೋ, ನಮ್ಮ ಫೋಕಸ್ ಯಾವ ಕಡೆಗೆ ಹೋಗುತ್ತೆ ಅದು ನನ್ನ ಕಡೆಗೆ ಬರುತ್ತೆ. ಅದು ನನ್ನಲ್ಲಿ ಬರೋದು ಮಾತ್ರ ನನ್ನಲ್ಲಿ ಬೆಳೆಯುತ್ತೆ. ಸೊ ಆದ್ದರಿಂದ ಅದು ಬಹಳ ಮುಖ್ಯವಾದಂಥ ವಿಷಯ. ಯಾವ ವಿಷಯವನ್ನು ಮತ್ತೆ ಮತ್ತೆ ನಾವು ಮೆಲುಕು ಹಾಕ್ತೀವಿ ಅಂತ ಹೇಳುವಂಥದ್ದು. ಸೊ ಸಕಾರಾತ್ಮಕ ಮನೋಭಾವ ಅಂತ ಹೇಳುವಂಥದ್ದು ನಮ್ಮ ಜೀವನವನ್ನು ಖುಷಿಯಾಗಿ ಇಟ್ಟುಕೊಳ್ಳಿಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ. ಇದು ಮನಸ್ಥಿತಿ ಅಂದರೆ ದೃಷ್ಟಿಕೋನ. ಸೊ ಇದನ್ನು ಹೇಗೆ ಬೆಳೆಸ್ಬೋದು ನಾವು ಅಂತ ಹೇಳಿದರೆ, ನಮ್ಮ ದೈನಂದಿನ ಜೀವನದಲ್ಲಿ ಬರುವಂತಹ ನಮಗೆ ಖುಷಿ ಕೊಡುವಂಥ ವಿಷಯಗಳನ್ನು ಅಟ್ಲೀಸ್ಟ್ ಮತ್ತೆ ಮತ್ತೆ ನಾವು ಮೆಲುಕು ಹಾಕಲಿಕ್ಕೆ ನಾವು ಕಲಿಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಅದನ್ನು ನೋಡಲಿಕ್ಕೆ ಕಲಿಬೇಕು.